ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಟು ಮೈ ಡೇ 2 ಆಫ್ ತೀರ್ಥಹಳ್ಳಿ ವ್ಲಾಗ್. ಇದು ಉಡುಪಿ ಶ್ರೀ ಪುತ್ತಿಗೆ ಮಠ. ಇಲ್ಲಿ ನಮ್ಮ ಅತ್ತೆ ಮಾವಂದು ಮದುವೆ ಆಗಿತ್ತು. ಸೊ ಒಂದು ವಿಸಿಟ್ ಅಲ್ಲಿಗೆ ಮಾಡಿ, ಅಲ್ಲಿಂದ ಎದುರುಗಡೆನೇ ನಾಗರಕಟ್ಟೆ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ನದಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲ ಅಲ್ಲಿಗೆ ಹೋಗಿ ನದಿನ ನೋಡಿಕೊಂಡು ಹಾಗೆ ಒಬ್ರು ಗೆಸ್ಟನ್ನು ನೋಡಿದ್ವಿ ನಾವು. ನದಿ ತುಂಬ ಜೋರಾಗಿ ಹರಿತಾ ಇದ್ದಿದ್ದರಿಂದ ನಮ್ಮನ್ನು ಕೆಳಗೆ ಹೋಗೋಕ್ಕೆ ಬಿಡಲಿಲ್ಲ, ಲೈಕ್ ಅದನ್ನು ನೀರನ್ನ ಮುಟ್ಟಕ್ಕೂ ಬಿಡಲಿಲ್ಲ. ಸೊ ನಾ ಹೇಳಿದ್ನಲ್ಲ ಗೆಸ್ಟ್ ಅಂತ, ಇವರೇ ಅವರು ನಾಗರಕಟ್ಟೆ ಹಿಂದೆನೇ ಇದ್ದರು. ಅಷ್ಟರಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಇದು ತೀರ್ಥಹಳ್ಳಿ ಪೇಟೆನಲ್ಲಿರುವಂಥ ದ್ವಾರಕಾ ಹೋಟ್ಲದು ಖಾಲಿ ದೋಸೆ ಬೊಂಬಾಟಾಗಿರುತ್ತೆ. ಒಳ್ಳೆ ತಿಂಡಿ ತಿಂದು ನದಿ ನೋಡ್ಕೊತ ಸೇತುವೆ ಮೇಲೆ ನಡ್ಕೊಂಡು ಸ್ವಲ್ಪ ದೂರ ಮನೆಗೆ ಹಾಗೆ ಹೋದ್ವಿ. ಮಧ್ಯದಲ್ಲಿ ಗೊತ್ತೇ ಇದೆಯಲ್ಲ, ಸ್ವಲ್ಪ ಫೋಟೋಸು ಸ್ವಲ್ಪ ವೀಡಿಯೋಸು ಮಾಡ್ಕೊಂಡು ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಬಾಳೆ ಎಲೆ ರೆಡಿ ಮಾಡ್ತಾಯಿದ್ರು. ಒಂದು ಒಳ್ಳೆ ಊಟ ಮಾಡಿ ಅಲ್ಲಿಂದ ನಮ್ಮ ಇನ್ನೊಬ್ಬರು ಮಾವನ ಮನೆಗೆ ಹೊರಟ್ವಿ. ಇನ್ನೊಬ್ಬರು ಮಾವನ ಮನೆ ಇರೋದು ಬುಕ್ಲಾಪುರ ಅನ್ನೋ ಊರಿನಲ್ಲಿ. ಬಸ್ತಿಯಿಂದ ಬುಕ್ಲಾಪುರ 2 ಕಿಲೋಮೀಟರ್. ಅಗೇನ್ ತಿಂದಿದ್ದು ಜಾಸ್ತಿ ಆಗಿತ್ತು, ಸೊ ವಾಕ್ ಮಾಡಿಕೊಂಡೇ ಹೋದ್ವಿ ಅಲ್ಲಿ ತನಕ. ನಾವು ಯಾವುದೇ ಊರಾದರೂ ಫೋಟೋಸು ವೀಡಿಯೋಸು ಮಾಡ್ಕೊಳ್ದೆ ಇರೋದೇ ಇಲ್ಲ. ಇದು ಮಾವನ ಮನೆಗೆ ಹೋಗೋ ದಾರಿ. ಮಳೆ ತುಂಬ ಬರ್ತಾಯಿತ್ತು, ನೋಡೋದಕ್ಕೆ ಮತ್ತು ನಡೆಯೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಕಾಫಿ ಮತ್ತು ಹಲಸಿನಕಾಯಿ ಹಪ್ಪಳ ತಿನ್ಕೊಂಡು ಅಲ್ಲಿಂದ ಮತ್ತೆ ನಾವು ವಾಪಸ್ಸು ನಮ್ಮ ಮನೆಗೆ ಹೊರಟ್ವಿ. ಮನೆಗೆ ಬಂದು ಮತ್ತೆ ರೆಡಿಯಾಗಿ ಎಲ್ಲರೂ ಕುಪ್ಪಳ್ಳಿಗೆ ಹೊರಟ್ವಿ. ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ ಇಟ್ ಇಸ್ ಅಬೌಟ್ 15 to 20 ಮಿನಿಟ್ಸ್ ಅಷ್ಟೇ ಜರ್ನಿ ಇರೋದು. ನಾವು ಕುಪ್ಪಳ್ಳಿಗೆ ಲಾಸ್ಟ್ ಟೈಮೇ ಹೋಗಿದ್ದ ಕಾರಣ ಒಳಗಡೆ ಏನು ವಿಸಿಟ್ ಮಾಡಲಿಲ್ಲ, ಬಟ್ ಆಚೆ ಕಡೆ ಒಂದು ಒಳ್ಳೆ ಜಾಗ ಸಿಕ್ತು. ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೆಕ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಅಲ್ಲಿಂದ ಕವಿಶೈಲಕ್ಕೆ ಹೋದ್ವಿ. ಇಲ್ಲ, ಎಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಬಿಕಾಸ್ ಮಕ್ಕಳು ಈ ಜಾಗಕ್ಕೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು. ಆ್ಯಂಡ್ ಮಕ್ಕಳಿಗೆ ತೀರ್ಥಹಳ್ಳಿ ಮನೆಗೆ ಹೋಗ್ಬಿಟ್ರೆ ಅವರು ಎಲ್ಲಿಗೂ ಬರೋದಿಲ್ಲ, ಇನ್ಕ್ಲೂಡಿಂಗ್ ಪೇಟೆಗೆ ಕೂಡ ಬರೋದಿಲ್ಲ. ಸೊ ಇಟ್ ವಾಸ್ ಜಸ್ಟ್ ವಿ ಪೀಪಲ್ ಎಂಜಾಯಿಂಗ್ ಅವರ್ ಸೆಲ್ವ್ಸ್. ಇದಾಗಿತ್ತು ಇವತ್ತಿನ ತೀರ್ಥಹಳ್ಳಿಯ ಡೇ 2 ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಏನಾರ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.